ಹಾಸ್ಪಿಟ್ಲಲ್ಲಿ ಇವತ್ತು ಡಾಕ್ಟರ್ ನಂಗೆ ಆಪರೇಷನ್ ಮಾಡ್ಬೇಕು ಅಂದ್ಬಿಟ್ರು. ಬೆಳಿಗ್ಗೆ ಕಾಫಿ ಕುಡ್ಕೊಂಡು ಕೂತಿರ್ಬೇಕಾರೆ ನಮ್ಮ ಅಕ್ಕಂಗೆ ನಾನು ಈ ಥರ ಅಂದ್ಬಿಟ್ಟೆ. ಎಲ್ಲರೂ ಡಾಗ್ ಸತೀಶ್ ಹತ್ರ 100 ಕೋಟಿ ಡಾಗ್ ನೋಡಿದ್ದೀರಾ? ಯಾವ ಥರ 100 ಕೋಟಿ ಕೋತಿ ನೋಡಿದ್ದೀರಾ? ಹಂಗಂದಿದ್ಕೆ ನಮ್ಮ ಅಕ್ಕ ಬಟನೆಲ್ಲ ಎತ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತವಳೆ. ಬರ್ತಾ ನಮ್ಮ ದೋಸ್ತ್ಕೊಂದು ಆಯ್ ಹೇಳಿ. ಹಾಯ್. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿ, ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ, ನಿಮ್ ನಗು ಹೀಗೆ ಇರ್ಲಿ. ಬರೀ ಇಂತದೆಯಾ? ಅಲ್ಲಿಂದ ನಮ್ಮ ಅಕ್ಕ ಇಟ್ಕೊಂಡಿದ್ ಬಟನ್ ಐರನಿ ಕೊಟ್ಟು ಆಯ್ತು. ಆಮೇಲೆ ಹೋಗ್ತಾ ಒಂದಿವೆ ಹಂಗೆ ಅಂಗಡಿಗೆ ಹೂವು ತಗೊಂಡು ಅಂಗಡಿಗೆ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಕಾರ್ಪೆಂಟರ್ ಅವ್ರು ಬಂದು ಅಂಗಡಿದು ಸ್ವಲ್ಪ ಆಲ್ಟ್ರೇಷನ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ಅದಕ್ಕೆ ಡಾಕ್ಟರ್ಗೆ ಹೋಗ್ಬಿಟ್ಟು ಅಲ್ಲಿ ನೋವು ಅಂತ ತೋರಿಸಿದ್ರೆ ಆ ಡಾಕ್ಟರ್ ನೋಡಿದ್ರೆ ಅಲ್ಲನ್ನ ಕಿತ್ತಾಕ್ಬೇಕು, ಇಲ್ಲಾಂದ್ರೆ ಟ್ರೀಟ್ಮೆಂಟ್ ಮಾಡ್ಸಕ್ಕೆ 5,000 ಅಂದ್ಬಿಟ್ಟು. ಯಾವುದು ಬೇಡ ಅಂತ 100 ರೂಪಾಯಿ ಕೊಟ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ಇಸ್ಕೊಂಡ್ ಬಂದ್ಬಿಟ್ಟೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಆಮೇಲೆ ಅಂಗಡಿಗೆ ಬಂದು ಮುಳ್ಳಿಂದಾನೆ ತೆಗಿಬೇಕು ಅನ್ನೋ ತರ ಸಿಹಿ ತಿಂದಿ ಬಂದಿರೋ ಈ ಹಲ್ಲವನ್ನ ಸಿಹಿ ತಿಂದೆ ಹೋಗಿಸ್ಬೇಕು ಅಂತ ನಿನ್ನೆ ಎತ್ತಿಟ್ಟಿರೋ ರಸಗುಲ್ಲನ ತಿನ್ಬಿಟ್ಟೆ. ಅಷ್ಟ್ರಲ್ಲಿ ಕಸ್ಟಮರ್ ಬಂದ್ರು, ಅವ್ರನ್ನ ಅಟೆಂಡ್ ಮಾಡ್ಕೊಂಡು ಟೈಮ್ ಆಗಿತ್ತು ಅಂತ ಊಟ ಮಾಡಿದೆ. ಆಮೇಲೆ ಸತತ 1 ವಾರಗಳ ನಂತರ ಆಗಮಿಸಿದ ನಮ್ಮ ಬ್ರೋ. ವಾರ ಆದ್ಮೇಲೆ ಬಂದಿರೋ ನೋಡಪ್ಪ ಮಗು. ಊರಿಗೆ ಹೋಗಿ ಬರೀ ಡೌಗಳು ಮನೆ ಕಟ್ಟಿಸ್ತಾವ್ರೆ ಸಾಕಾರ ಮಂದಿ. 3 ಫ್ಲೋರ್ ಮನೆ ಸಾಲ ಮಾಡಿ ಇಲ್ಲ ಎಲ್ಲ ಮಾಡಿಕ್ಕಿದ್ರು. ಆಮೇಲೆ ಸ್ನ್ಯಾಕ್ಸ್ ತಿನ್ಕೊಂಡು ಒಂದು ಬೂಸ್ಟ್ ಕುಡ್ಕೊಂಡು ಇವತ್ತಿನ ಸೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಲೈಟ್ಸ್ ಆಫ್ ಮಾಡಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡೆ. ಇವತ್ತಿಗಷ್ಟೇ, ಸಿಗುವ ನಾಳೆ. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ, ಇಷ್ಟ ಆಗಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಬಿಕಾಸ್ ಅಪ್ಕಮಿಂಗ್ ಡೇಸಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ.